ಏನೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಕ್ಕೆ ಬರ್ತಿದ್ದಿ? ನಿನ್ನ ಯಾವಾಗ ನಾನು ಆ ರೀತಿ ತಪ್ಕೊಂಡನ? ಬೇಕು ಬೇಕಂತ ನಾನು ಯಾಕೆ ನಾಟಕ ಮಾಡಲಿ? ನಿನ್ನ ಗಂಡನ ಥರ ನಾನು ಯಾಕೆ ಮಾತಾಡಲಿ? ನೀನು ನನ್ನ ಮೇಲೆ ಬಿದ್ದು ಬಂದಿರೋದು. ಹೌದಾ ಹಾಲ್ಕಟ್ಬೇಡ. ಹಾಗಾದ್ರೆ ನೀನು ಯಾಕೆ ನಮ್ಮ ರೂಮಿಗೆ ಬಂದಿದ್ದಿ? ಹಾಂ, ನನ್ನ ಗಂಡ ಬಂದಾನಂತ ನಾನು ಅನ್ಕೊಂಡಿದ್ದೆ. ಅಲ್ಲಿಗೆ ನೀನು ಯಾಕೆ ಬಂದಿದ್ದಿ? ಹಾಂ, ನಿಂದೇನು ಕೆಲಸ ಇತ್ತ ನಮ್ಮ ರೂಮ್ನಾಗ? ಹಾಂ, ಅದನ್ನ ಬಾಯಿ ಬಿಟ್ಟು ಬಗಳು ನಾಯಿ ಅಂತವನ. ಈಗ ನಾಟಕ ಆಡಕತ್ತಿದ್ದಿ ನಾಟಕ. ನೀನು ಸರಿಯಾಗಿ ಮಾತಾಡ ಮೊದಲು ಅಂತ ಮಗ. ಸರಿಯಾಗಿ ಮಾತಾಡ್ತಿದ್ರೆ ಹಲ್ಲು ಮುರಿತ ನೀನು. ನೀವು ಬಾಯಿ ಮುಚ್ಕೊಂಡು ನಿಂತಿರಿ ಅತ್ತಿ ಒಂದಿಟ. ನೀವು ನಡಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ನಾನು ಮಾತಾಡ್ತಿರೋದು ಇವ್ರ ಜೊತೆ. ನಾ ಅದನ್ನು ಕ್ಲಿಯರ್ ಮಾಡ್ಕೊತಾನೆ. ನನ್ನ ಬಗ್ಗೆ ನಾ ಕೆಟ್ಟ ಅಪೋದನೆ ಮಾಡ್ತಾನೆ ಅಂದರೆ ಇವನು ಮಾತ್ರ ಸುಮ್ಮನೆ ಬಿಡಂಗೆ ಮಾತಾ ಇಲ್ಲಿ ಇವನು ಹಲ್ಕಟ್ಟು ಬಾಡ್ಯಾನ. ಏನೋ ಎತ್ತಬೇಕಂತ ಮಾತಾಡ್ತಿದ್ದಿ? ಸರಿಯಾಗಿ ಮಾತಾಡ. ಸುಮ್ಮನೆ ಅದನ್ನ ಕೆಲಸ ಜಾಸ್ತಿ ಮಾತಾಡಿದ್ರ ಏನು ಮಾಡ್ತಾನೆ ನೋಡಿ. ಮತ್ತೆ ನನಗೆ ಗೊತ್ತಿಲ್ಲ. ಏನು ಹೋಗ್ಲಿ ಬಿಡು ನಂಗೆ ಜಾಸ್ತಿ ಮಾತಾಡ್ತಿದ್ದಿ. ನಮ್ಮ ಅಕ್ಕನ ಸೊಸಿ ಅಂತ ಸುಮ್ಮನೆ ಅದನ್ನ ನಾನೇನು ಎಲ್ಲ ಅಂದಿದ್ರು ನಿನಗೊಂದು ಗತಿ ಕಾಣಿಸ್ಬಿಡ್ತಿದ್ನಿ. ನೀನೇನು ಕಾಣಿಸ್ತೀವೋ ಹಲ್ಕಟ್ಟು ಬಾಡ್ಯ? ನಾನು ಕಾಣಿಸ್ತಾನೆ ನಿನಗೊಂದು ಗತಿ. ಏ ಮಧು, ಸುಮ್ಮನೆ ಈರ. ಏನು ನನ್ನ ತಮ್ಮನ ಜೊತೆ ನಿಂದ ಭಾಳ ಮಾತಾಡಕತ್ತಿದ್ದೀಯ? ಹಾಂ, ಹಲ್ಕಟ್ಟು ಬಾಡ್ಯ ಅಂತೇಳಿ ಬಾಯಿ ಮುಟ್ಕೊಂಡು ನಿಂತ್ರೆ ಸರಿ. ಇವಾಗ ಅವ್ನು ಏನು ಹೇಳ್ತಾನೆ ಅದನ್ನು ಕೇಳಿಸ್ಕೋಬೇಕು. ಆಮೇಲೆ ನೀನು ಹೋದ್ರ ಯಾರು ಹೇಳಿದ್ರು ನಾನು ಇಲ್ಲೇ ಕೇಳಿಸ್ಕೊಂತ ನಿಂದ್ರಂಗಿಲ್ಲ. ನಾನು ಏನು ಹೇಳ್ತಾನೆ ಅದನ್ನ ಕೇಳಬೇಕಿಲ್ಲ. ನೋಡು, ನೀನು ನನ್ನ ಬಗ್ಗೆನ ತಪ್ಪಾಗಿ ಮಾತಾಡ್ತಿದ್ದಿ ಅಂದರೆ ನಾನು ನನ್ನ ರೂಮಿಗೆ ಕರೆಸ್ಕೊಂಡ್ರೆ ನಿನ್ನ ಜೊತೆ ಮಲ್ಕೊಳಕ್ಕೆ ನೋಡಿದ್ಯೇನ? ತಡಿ, ಇವಾಗ ನನ್ನ ಗಂಡ ಬರಲಿ, ನನ್ನ ಗಂಡನ ಜೊತೆ ಮಾತಾಡೋನು. ಅವನು ಇದ್ರೆ ಇದು ಸರಿ ಹೋಗ್ತದೆ. ಅವನ ಮುಂದೆ ನಾನು ಅವತ್ತ ಹೇಳಿದಾನಿದ. ಹೌದನ? ನಿನ್ನ ಗಂಡನ ಮುಂದೆ ಹೇಳಿದಿಲ್ಲ? ಕರಿ, ನಿನ್ನ ಗಂಡನ ಜೊತೆ ಮಾತಾಡ್ತಾನೆ ನಾನು. ಕರಿ. ಅಲ್ಲೋ, ನಿನಗೆ ಹೆಂಗಾರ ನಾಚಿಕೆ ಮಾನ ಮರ್ಯಾದೆ ಬರ್ತತೆ ಇಲ್ಲ ನಿನಗೆ? ಮುಂದೆ ನಿಮ್ಮ ಅಕ್ಕ ನಿಂತಾಳೆ, ಹಂಗೆ ನಿಮ್ಮ ಅಕ್ಕನ ಜೊತೆ ಹೋಗಿ ಮಾಡೋಕ್ಕಾಕತ್ತೆ ನಿನಗೆ? ಹಾಂ, ನಿನಗೆ ನಾಚಿಕೆ ಬರ್ಬೇಕು ಜನ್ಮಕ್ಕೆ. ಅಲ್ಲ, ಒಂದು ಹೆಣ್ಣನ ಜೊತೆ ಈ ರೀತಿ ನಡ್ಕೊಳಕ್ಕೆ ನಿನಗೇನು ಅನ್ಸಂಗಿಲ್ಲ? ನಿಮ್ಗೂ ಅಕ್ಕ ತಂಗಿ ಇಲ್ಲ ಅಂತ ಕೇಳಕ್ಕೆ ನಿಮ್ಮ ಅಕ್ಕ ನಿನ್ನ ಮುಂದೆ ನಿಂತ ಅಕ್ಕನ ಮುಂದೆ. ಹಾಂ, ಹಿಂಗೆ ನಿಮ್ಮ ತಾಯಿಗೂ ಹೋಗಿ ಹಿಂಗೆ ಮಾಡ್ತಿದ್ದೀನಿ ನೀನು. ಇನ್ನೊಬ್ಬರು ಮನೆ ಹೆಣ್ಣು ಮಗಳು ಅಂದ್ರೆ ಹಂಗೆ ನೋಡ್ಬೇಕು. ನಾನು ನಿನ್ನ ಮಗಳು ಸಮಾನ ಅಕ್ಕನ. ಆದ್ರೆ ನೀನು ನನ್ನ ಜೀವನದಾಗ ಆಟ ಆಡೋಕೆ ಬರಾಕತ್ತಿದ್ದಿ. ಹಾಂ, ಅವತ್ತ ಇಲ್ಲಿ ಸಗಣಿ ಬಳಿ ಮುಂದೆ ನನ್ನ ಸೊಂಟ ಮುಟ್ಟಿದ್ದಿ. ಹಾಂ, ಅವತ್ತು ಮುಟ್ಟಿ ಮುಟ್ಟಿ ಇಲ್ಲ ಅಂತ ಹೇಳಿದ್ದೀನಿ ನಿಮ್ಮ ಅಕ್ಕಾಗ. ನಾನು ಇರಲಿ ಬಿಡು ಅಂತ ಸುಮ್ಮನೆ ಆದ್ನಿ. ಅವತ್ತ ನನಗೆ ನಿನ್ನ ಮ್ಯಾಗ ಸಿಟ್ಟು ಅಷ್ಟು ಬಂದಿತ್ತು. ನೀನು ಅವತ್ತ ಕೊಲ್ಲಬೇಕಂತ ಕೊಲ್ಲು ಅಷ್ಟು ಸಿಟ್ಟು ಬಂದಿತ್ತು. ಆದ್ರೆ ಹೋಗ್ಲಿ ಬಿಡಂತ ಸುಮ್ಮನೆ ಆದ್ನಿ. ಯಾಕೆ ನಾನು ನಿಮ್ಮ ಮನೆಗೆ ಮದುವೆಯಾಗಿ ಬಂದನು. ಏನೋ ಕಷ್ಟ ಬಂದರು ಏನೋ ಸುಖ ಬಂದರು ಅನುಸರಿಸ್ಕೊಂಡು ಹೋಗ್ಬೇಕನ್ನೋ ಕಾರಣಕ್ಕೆ ಸುಮ್ಮನೆ ಬಾಯ ಮುಚ್ಕೊಂಡಿದ್ನಿ. ಆದರೆ ಇವಾಗ ಇರ್ತಾನೆ ಅನ್ನೋ ಮಾತು ಸುಳ್ಳು. ಏನೇಳು? ಸುಳ್ಳು. ನೀನು ನನ್ನ ಮಗಳು ಸಮಾನ ಹಾಕಿದಿ. ನೀನು ನಿನ್ನ ಮಕ್ಕದಾಗ ನಾನು ಸುಮ್ಮನೆ ಇರೋ. ನಾನು ಮೊದಲು ಭಾಳ ಕೆಟ್ಟ. ನನಗೆ ತಿಳಿಯೋದು ಕೆಟ್ರ ನಾನು ಸುಮ್ಮನೆ ಇರುವುದಿಲ್ಲ. ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಈಗ ಹೇಳಾಕತ್ತ ನಾನು ನಿನಗೆ ತೊಲಗಿಲ್ಲಿಂದ ತೊಲಗು. ನೋಡಿದ್ರಿ ನಿಮ್ಮ ಮುಂದೆ ಹೆಂಗೆಲ್ಲ ಮಾತಾಡ್ತಾನೆ ಅಂತೇಳಿ. ನಿಮ್ಮ ತಮ್ಮ ಹೆಂಗೆ ಮಾತಾಡ್ತಾನೆ ಅಂತ ನೋಡಿದ್ರತ್ತಿ. ಆದ್ರೆ ನೀವು ನಿಮ್ಮ ತಮ್ಮನ ಪರವಾಗಿ ಮಾತಾಡ್ತಾರೇನ? ಒಂದು ಹೆಣ್ಣಿಗೆ ಅನ್ಯಾಯ ಆಗೋದು ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು? ಹಾಂ, ಹೇಳ್ರಿ, ನಿಮ್ಮ ಕಣ್ಣಿಗೆ ಕಾಣಿಸತ್ತಲ್ಲೋ? ಯಾಕಲಾ, ಏನಾಯ್ತು ನಿನಗೆ? ಹಿಂಗೆ ಯಾಕೆ ಮಾತಾಡಕತ್ತಿದ್ದೀ? ಹಾಂ, ಒಂದಿಟ್ಟು ತಲೆಯಾಕತ್ತ ಜ್ಞಾನಗೇನ ಇಟ್ಕೊಂಡಿದ್ಯೋ ಇಲ್ಲೋ? ನನ್ನ ಮಗ ಏನಾರ ಗೊತ್ತಾದ್ರೆ ಚಪ್ಪಲ್ ಹರಿಯಂಗೆ ಹೊಡಿತಾನೆ ನಿನ್ನ. ಹಾಂ, ಗೊತ್ತಾತ್ರಿ ಅತ್ತಿ ನಿಮಗೆ ನಿಮ್ಮ ತಮ್ಮ ಹೆಂಗೆಲ್ಲ ಮಾತಾಡ್ತಾನೆ ನನಗಂತ ಹೇಳಿ? ನಿಮಗೆ ಗೊತ್ತಿರಾಕಿಲ್ಲಲ್ಲ, ಇವಾಗ ಗೊತ್ತಾತಲ್ಲ? ಹಾಂ, ಗೊತ್ತು ಮಾಡ್ಕೊರಿ. ಎಷ್ಟು ಹೊಲಸಾಗಿ ಮಾತಾಡ್ತಾನಂತ ನೋಡ್ರಿ. ಇಷ್ಟೆಲ್ಲ ಅನಿಸ್ಕೊಂಡೆ ನಾನು ಸುಮ್ಮನೆ ಇರ್ಬೇಕನ್ನ. ಮಾತಾಡ್ರಿ, ನೀವು ಮಾತಾಡ್ರಿ. ಏನಕ್ಕ ಈಗ ಸೊಸಿ ಮೇಲೆ ಪ್ರೀತಿ ಉಕ್ತಿ ಹರಿಯಾಕೈತೇನ? ನಾನು ಈ ಒಂದು ಮಾತು ಅಂತಿರೋದಕ್ಕೆ ನೀನು ಕೇಳಕ್ಕೆ ಬಂದೇನ? ಆಕೆ ಅಷ್ಟೆಲ್ಲ ಬೈದ್ಲನ, ಅಷ್ಟೆಲ್ಲ ಗಿಲ್ಕಟ್ ಬಾಡೆ ಅಂದ್ರೂ ನೋಡ್ಕೊತ ನಿಂತಿದ್ದಿ. ಈಗ ನಾನು ಒಂದು ಮಾತಕ್ಕಿಗೆ ನಾನು ಏನು ಮಾಡ್ತಾನೆ ನೋಡಿ, ನಿನ್ನ ಮಕ್ಕದಾಗ ನನ್ನ ಕಾಲು ಮರಿ ಅನ್ನೋದನ್ನ ಬಿಟ್ಟು ಸುಮ್ಮನೆ ಆದ್ಮೇಲೆ ಅದಕ್ಕೆ ಅನ್ನಕ್ಕೆ ಬಂದೇನ ನೀನು? ಕೇಳಕ್ಕೆ ಬಂದೇನ ನೀನು? ಓ, ಎಷ್ಟ ಮಾಡಿದ್ರು ನೀನು ಸೊಸಿ ಅಲ್ಲಕಿ, ನಾನು ಎಷ್ಟ ಮಾಡಿದ್ರು ನಿಮ್ಮ ತಮ್ಮನಕ್ಕಿಂತ ನಿನಗೆ ಸೊಸಿನೇ ಹೆಚ್ಚಾಗಿಬಿಟ್ಲು. ಹಂಗಲ್ಲೋ ಮಾರಯ್ಯ, ನಾನು ಹೇಳೋದನ್ನ ಕೇಳ್ಜರ. ನೀನು ನಿಂದ ಮಾತಾಡಬೇಡ. ಸ್ವಲ್ಪ ಜ್ಞಾನ ಇರಲಿ ಮಾತಾಡುವಾಗ. ನಾನು ಹೇಳೋದನ್ನ ಕೇಳ್ತೇನೆ ಸ್ವಲ್ಪ. ಏನು ಕೇಳ್ಬೇಕು ಹೇಳು. ಈಗ ಬಂದ ನೀನು ನನ್ನ ವಾಪಸ್ ಕೇಳಿದಿ, ಏನು ಮಾತಾಡ್ತಿದ್ದಿಲ್ಲ ನೀನು ಅಂತಂದು. ಮತ್ತು ಏನು ಮಾತಾಡ್ತಿದ್ದಿಲ್ಲ ನೀನು ಅಂತಂದ್ರೆ ನಾನು ನಿನಗೆ ಏನು ಹೇಳ್ಬೇಕೇನು? ನಿನಗೆ ಆಕೆ ಅಷ್ಟೆಲ್ಲ ಬೈದ್ರು, ನನ್ನ ಬೈಸ್ಕೊಂಡು ನಾನು ಸುಮ್ಮನೆ ಇರಬೇಕು? ಹೆಂಗೆ ಮಾತಾಡ್ತೀವಿ ಅಕ್ಕ ನೀನು? ಓ, ಈಗ ಮಳ್ಳಿ ಹಂಗೆ ಮಕ ಸಪ್ಪಕ ಮಾಡ್ಕೊಂಡು ನಿಂತ ನಾಟ್ಕಾಡಕತ್ತೇನ? ಹಾಂ, ನನಗೆ ನನ್ನ ತಮಗೆ ಜಗಳ ಹಚ್ಚಿಡಕ್ಕೆ ನೋಡತಿ. ಓ, ನಿನ್ನ ಐಡಿಯಾ ನನಗೆ ಗೊತ್ತಿರಾಕಿಲ್ಲ ಬಿಡು. ಈಗ ಗೊತ್ತಾತ್ ನನಗೆ ಏನು ಐಡಿಯಾ ರೀ ಅತ್ತಿ? ನಮ್ಮದು ಏನು ಇರ್ತೈತಿ ಪ್ಲ್ಯಾನ್? ನಾನೇನು ಪ್ಲ್ಯಾನ್ ಮಾಡೇನ? ಯಾಕೆ ಈ ರೀತಿ ಮಾತಾಡತ್ತೀರಿ ನೀವು? ನೋಡ್ರಿ, ನಾನೇನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಎಲ್ಲರೂ ನನಗೆ ಯಾಕೆ ಹಿಂಗೆ ಮಾಡ್ತಾರಿ? ಎಲ್ಲರೂ ನನ್ನ ಜೊತೆನೇ ಯಾಕೆ ಇಷ್ಟು ಜಗಳ ಆಡತ್ತೀರಿ? ಆಯ್ತು ಬಿಡಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತಾನೆ. ನೀವು ಆರಾಮಾಗಿರಿ. ಯಾರು ಈ ಮನೆ ಬಿಟ್ಟಿಂದ ಹೋಗಬೇಕು, ಯಾರು ಹೋಗಬಾರ್ದು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೇನೆ. ನೀನು ಹೇಳೋದಲ್ಲ. ಇಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾನು ಹೇಳಬೇಕು. ನಾನು ಹೇಳಿದ ಮೇಲೆ ಇಲ್ಲಿಂದ ಹೋಗ್ಬೇಕು. ಹೇಳೋದು ಅರ್ಥ ಆಯ್ತು? ಅಯ್ಯೋ, ನಿಮ್ಮ ಮಾವ ಬಂದ್ರ ರೀ. ನೀವು ಇಲ್ಲಿ
ಇಲ್ಲಿ ಬರುವಂಥ ಪ್ರಸಂಗ ಬಂದಿತ್ತು, ಅದಕ್ಕೆ ಬಂದೀನಿ. ಯಾಕೆ ನಾನು ಬಂದಿರೋದಕ್ಕೆ ಏನಾದರೂ ನಿಮ್ಮಿಬ್ಬರಿಗೂ ತೊಂದರೆ ಆಯ್ತಾನಾ? ಹಂಗಲ್ಲ ರೀ, ನೀವು ಹೇಳ್ದ ಕೇಳ್ದ ಒಮ್ಗಿಲಿ ಬಂದ್ರಿ, ಹೊಲಕ್ಕೆ ಹೋಗ್ತಾನಂತಂದಿದ್ರಿ, ಆಳುಗಳು ಕೆಲಸ ಮಾಡಕತ್ತಾರ ಏನು ಮಾಡತ್ತಾರ ಅಂತ ನೋಡ್ಕೊಂಡ್ ಬರ್ತಾರ ಅಂತ ಅಂದಿದ್ರಿ. ಇವಾಗ ನೋಡಿದ್ರೆ ಸಡನ್ ಆಗಿ ಇಲ್ಲಿ ಬಂದು ನಿಂತಾರಲ್ಲ, ಅದಕ್ಕೆ ಕೇಳಿನಿ. ಓ, ಬರ್ತಾ ಇಂಗ್ಲೀಷ ಜೋರ ಮಾತಾಡತ್ತಿದಿ. ನಿನ್ನ ತಮ್ಮ ಬಂದಾಗಿಂದ ಇಂಗ್ಲೀಷ್ನಾಗ ಕಲಿಸ್ಕೊಡಕತ್ತಾನ ಮಾತಾಡೋದನ್ನ. ಅಲ್ಲ, ಇಬ್ಬರು ಸೇರಿ ಆ ಹುಡುಗಿಗೆ ಅಷ್ಟು ಬೈಯಾಕತ್ತಾರಲ್ಲ, ನಿಮಗೇನಾದರೂ ಐತೆನ ಇಬ್ಬರಿಗೂ? ಹಾಂ ಬಾಬಾ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಿ. ನಾವೇನು ಆಕಿಗೆ ಬೇಕಂತ ಬೈಯಾಕತ್ತಿಲ್ಲ, ಆದ್ರೆ ಆಕೆ ಬೇಕಂತ ಬಂದ ನನ್ನ ಕಾಲರ್ ಪಟ್ಟಿ ಹಿಡ್ಕೊಂಡ ನನ್ನನ್ನು ಕಪಾಳಿಗೆ ಹೊಡ್ಯಾಕೆ ನೋಡಿದ್ಲಾಕಿ. ಅಕ್ಕಾಗ ಕೈ ಮಾಡಿ ಮಾತಾಡಿದಾಳಾಕಿ. ಅಂತಕಿನ ನೀವು ಕ್ಷಮಿಸ್ತಾರನ? ಯಾರು ಏನು ಮಾತಾಡ್ಯಾರು, ಯಾರು ಏನು ಅಂದಾರು, ನಾನು ಎಷ್ಟೊತ್ತನ ಅಲ್ಲಿ ನಿಂತ್ಕೊಂಡ ಕೇಳಿಸ್ಕೊಂಡನ. ಇಲ್ಲಿ ನನಗೆ ಯಾರು ಏನೋ ಹೇಳೋದು ಬೇಕಾಗಿಲ್ಲ, ನನಗೆಲ್ಲ ಅರ್ಥ ಆಗ್ಯದ. ಯಾರ ಕಡೆಯಿಂದ ಏನು ಕೇಳಬೇಕು, ಯಾರ ಕಡೆಯಿಂದ ಏನು ಕೇಳಬಾರ್ದು ಅನ್ನೋದು ನನ್ನ ಕಿವಿ ಮೇಲೆ ಬಿದ್ದದ. ಬಾಬಾ, ನೀವು ಅರ್ಧ ತಿಳ್ಕೊಂಡು ಬಂದು ಇಲ್ಲಿ ಮಾತಾಡತ್ತೀರಿ ಅಂತ ನನಗೆ ಅನಿಸ್ತದ. ನೀವು ಪೂರ್ತಿ ವಿಷಯನ ಕೇಳಿಸ್ಕೊಂಡಿಲ್ಲ. ನೀವು ಯಾವಾಗ ಬಂದ್ರಿ? ನಾವು ಫಸ್ಟಿಂದ ಮಾತಾಡೋವರೆಗೂ ನೀವು ಇಲ್ಲೇ ಅದರಿ. ಇಲ್ಲೇ ಇದ್ರು ನೀವು ಇವಾಗ ಯಾಕೆ ಬಂದ್ರಿ? ಅವಾಗಲೇ ಬರಬಹುದಾಗಿತ್ತಲ್ಲ. ಅವಾಗಲೇ ಬರ್ಬೋದಾಗಿತ್ತು, ಬರಬೇಕು ಅಂತ ನಾನು ನಿಂತಿದ್ನಿ. ಆದ್ರೆ ಅವಾಗ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಅಕ್ಕಿ ತಪ್ಪು. ಅದಕ್ಕೆ ಇಲ್ಲೇ ನಿಂತ್ಕೊಂಡು ಜರ ಕೇಳಿಸ್ಕೊಂಡ್ರ ಯಾರು ತಪ್ಪದ ಅನ್ನೋದು ಗೊತ್ತಾಗ್ತದ ಅಂತೇಳಿ ನಿಂತ್ಕೊಂಡು ಕೇಳಿಸ್ಕೊಂಡ ಮೇಲೆ ಗೊತ್ತಾಗಿದ್ದು ನಿನ್ನ ತಪ್ಪಂತೇಳಿ. ನಿನ್ನನ್ನು ನಮ್ಮ ಮನ್ಯಾಗ ಬಿಟ್ಕೊಂಡುವಲ್ಲ, ನಾನು ಹೆಂಡತಿ ತಮ್ಮ ಅಂತ ಹೇಳಿ ಅದ ನಮ್ಮ ಮಾಡಿದ್ದು ದೊಡ್ಡ ತಪ್ಪು. ಒಂದು ಹೆಣ್ಣಿನ ಮ್ಯಾಗ ಈ ರೀತಿ ಕೆಟ್ಟ ಅಪವಾದನೆ ತರ್ತೀಯಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಅದ್ರಾಗ ನನ್ನ ಮಗನ ಹೆಂಡತಿಗೆ ಕೆಟ್ಟ ಹೆಸರು ತರಕ್ಕೆ ನೋಡತ್ತಿಯಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಬಾಬಾ, ನೀವು? ಹೌದು ಮಧು, ಇಷ್ಟು ದಿನ ನಾನು ಕಣ್ಣು ಮುಚ್ಕೊಂಡಿದ್ನಿ. ಆದ್ರೆ ನನಗೆ ಇಲ್ಲಿ ಮನೆಗೆ ಏನು ನಡೀತದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ನಾನೇನು ಕೆಟ್ಟದಾಗಿರೋಣ, ನೀನು ಕೆಟ್ಟೋಳು ಅಂತ ನಾನು ಅನ್ಕೊಂಡಿದ್ನಿ, ಎಲ್ಲರಿಗೂ ವಾಪಸ್ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿದ್ನಿ. ಆದ್ರೆ ನೀನು ಅಮ್ಮ ಇಲ್ಲ, ನಿನಗೇನಾದರೂ ಭಾಳ ತೊಂದರೆ ಆದ್ರೆ ನೀನು ವಾಪಸ್ ಮಾತಾಡ್ತೀಯ ಅನ್ನೋದು ನನಗೆ ಇವಾಗ ಗೊತ್ತಾಯ್ತು. ನೀನಷ್ಟೆಲ್ಲ ಅವ್ರು ಮಾತಾಡಿದ್ರು ಸುಮ್ಮನೆ ಇದ್ದಿ, ಆದ್ರೆ ಅವನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನೀನು ಸಿಡಿದು ಎದ್ದೆಲ್ಲ, ಅದು ನನಗೆ ಭಾಳ ಇಷ್ಟ ಆಯ್ತು. ನೋಡು, ಇಷ್ಟು ದಿನ ನೀನು ನಮ್ಮ ಮನ್ಯಾಗ ಒಬ್ಬ ಅಂತ ಅನ್ಕೊಂಡ, ಇಷ್ಟು ದಿನ ನಿನ್ನ ಇಲ್ಲಿ ಇಟ್ಕೊಂಡವು. ಇನ್ನು ಮುಂದೆ ನೀನು ಇರೋದು ಬೇಕಾಗಿಲ್ಲ, ಇಲ್ಲಿಂದ ಹೊರಟೋಗ್ಬಿಡು, ಇರಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗ ಇನ್ನೂ ಒಬ್ಬಾಕಿ ಮಗಳದಾಳೆ, ನಿನ್ನಿಂದ ಮತ್ತು ನಮ್ಮ ಮನೆ ಎಲ್ಲ ಹಾಳಾಗಿತ್ತು. ಹೋಗು, ಇನ್ನೊಂದು ಸರಿ ನೀನು ನಮ್ಮ ಮನೆಗೆ ಕಾಲಿಡಬೇಡ. ನಾನು ನಿಮ್ಮ ಅಕ್ಕನ ಮುಂದೆ ಹೇಳಕತ್ತ. ನಾನು ರೀ, ಏನು ಹೇಳತ್ತೀರಿ ನೀವು? ನನ್ನ ತಮ್ಮಗ ಮನೆ ಬಿಟ್ಟು ಹೋಗಂತ ಹೇಳಕತ್ತೀರಿ? ಈಕೆ ಮನೆ ಬಿಟ್ಟು ಹೊರಗೆ ಹಾಕ್ತಾರಂತ ಅನ್ಕೊಂಡ್ರ ನಮ್ಮ ತಮ್ಮನ ಮನೆ ಬಿಟ್ಟು ಹೊರಗೆ ಹೋಗೋಣಕ ಎಷ್ಟು ಧೈರ್ಯ ಐತಿ ನಿಮಗೆ? ಏಯ್, ಸಾಕು ಬಾಯಿ ಮುಚ್ಚೆ. ಇಷ್ಟು ಹೊತ್ತನ ನೀನು ಏನೇನು ಮಾತಾಡಿದ್ಯಾ, ನಿನ್ನ ತಮ್ಮ ಏನೇನು ಮಾತಾಡಿದಾನೋ, ನನ್ನ ಸೊಸೆ ಏನು ಮಾತಾಡಿದ ಅಂತೆಲ್ಲ ನಾನು ಕೇಳಿಸ್ಕೊಂಡೇನ. ಓ, ಈಗ ನಿಮ್ಮ ಸೊಸಿ ಹೌದನಾ? ಆಕೆ ಎಷ್ಟು ದಿನ ನಿಮ್ಮ ಸೊಸಿ ಆಗಿರ್ಕಲ್ಲ, ಇವಾಗ ನಿಮ್ಮ ಸೊಸಿ ಆಗ್ಯಾಳೇನ? ಅಂದ್ರೆ ನಿಮ್ಮ ಸೊಸಿ ನಾನೇನು? ಹೆಂಡತಿ ಥರ ಇರಬೇಕಾ? ಹಾಂ, ಸೊಸಿನ ಮಗಳ ಥರ ನೋಡ್ಕೋಬೇಕಾ? ಇಷ್ಟು ದಿನ ನೀನು ಆಕೆಗೆ ಕಾಟ ಕೊಡ್ತಿದ್ದಿ, ನಾನು ನಿನಗೆ ಸಪೋರ್ಟ್ ಮಾಡ್ತಿದ್ನಿ. ಯಾಕೆ ಹೇಳು? ಸುಮ್ಮನೆ ಸಿಟ್ನ್ಯಾಗ ನೀನು ಒಂದೆರಡು ಮಾತು ಅಂತಿದ್ದಿ, ಒಂದೆಲ್ಲ ಒಂದು ದಿನ ಆಕೆ ಜೊತೆ ಒಂದಾಗ್ತಿದ್ದಿ ಅಂತೇಳಿ. ಆದರೂ ಆಕಿದು ಅಷ್ಟು ಒಳ್ಳೆ ಮನಸ್ಸು ನೋಡಿ ನೀನು ಮನಸ್ಸು ಕರಗಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ಹೇಳು? ಇಷ್ಟು ದಿನ ನೋಡ್ಕೊತ ಬಂದೆ. ಹಾಂ, ಇಷ್ಟು ದಿನ ನೋಡ್ಕೊತ ಬಂದ್ರೂ ನೀನು ಸರಿ ಹೋಗಲಿಲ್ಲ. ಈಗ ಮತ್ತೆ ಹೋಗ್ಲಿ ಬಿಡಂತ ಕೇಸ ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳಕತ್ರ ನೀನು ನಿನ್ನ ತಮ್ಮನ ಪರವಾಗಿ ಮಾತಾಡಿದ ಹೊರತು ಒಂದು ಹೆಣ್ಣು ಅಂತೇಳಿ ನೀನು ಒಂದು ಹೆಣ್ಣಾಗಿ ಅಕ್ಕಿ ಪರವಾಗಿ ಮಾತಾಡಲಿಲ್ಲ. ನಿಂದು ಎಂಥ ಕಾಲ ಮನಸ್ಸಾಗಿರ್ಬೇಕು ನಿಂದ. ರೀ, ಏನು ಮಾತಾಡ್ತೀರಿ ನೀವು? ಖಬರ್ ಐತಿ ನಿಮ್ಗೆ? ಅಯ್ಯೋ ಮಾವ, ನನ್ನ ಇಷ್ಟು ದಿನ ನಾನು ಏನು ಮಾಡ್ತಾರೆ ಏನಿಲ್ಲ ಅಂತ ನೋಡ್ಕೊತ ಬಂದಾರ. ನನ್ನ ಮೇಲೆ ಅವ್ರಿಗೆ ಇವಾಗ ಸೊಸೆ ಅನ್ನೋ ಭಾವನೆ ಬಂದತಿ. ಅಂದ್ರೆ ಒಬ್ಬರಾದ್ರೂ ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ರಲ್ಲ, ಖುಷಿ ಆಗ್ತಾ ಇದೆ ನನಗೆ. ಮಾವ ನನ್ನ ಪರವಾಗಿ ಮಾತಾಡಕ್ಕೆ ಬಂದಾರು, ನನಗೆ ಎಷ್ಟು ಖುಷಿ ಆಗತ್ತಂದ್ರೆ ತಡ್ಕೊಳಕ್ಕೆ ಹೋಗೋದಿಲ್ಲ. ಇದನ್ನ ನಂಬಕ ಅಥವಾ ಇದು ಕನಸ ನನಗೊಂದು ಗೊತ್ತಾಗ್ತಾ ಇಲ್ಲ. ಬಾಯಿ ಮುಚ್ಚಲೇ. ಅಕ್ಕಿ ಸಲುವಾಗಿ ನನ್ನನ್ನು ಹೊಡೆದ್ರಲ್ಲ ನೀವು, ನನ್ನನ್ನು ಹೊಡೆದ್ರಲ್ಲ.